Hi, welcome to NESA Academy. So wait. Don't scroll. ಸೊ ಈ ವಿಡಿಯೋ ನೀವು ಕಂಪ್ಲೀಟ್ ಆಗಿ ನೋಡಬೇಕು. ನೀವು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿದೆಯಾ ಅಥವಾ ನೀವು ಗ್ರ್ಯಾಜುಯೇಷನಲ್ಲಿ ಇದ್ದೀರಾ? ನೀವು ಯಾವುದೇ ಡಿಗ್ರಿ ಓದ್ತಿದ್ರು ಆಫ್ಟರ್ ಡಿಗ್ರಿ ಆದಮೇಲೆ ಡೆಫಿನೆಟ್ಲಿ ಒಂದು ಜಾಬ್ಗೋಸ್ಕರ ಸರ್ಚ್ ಮಾಡ್ತೀರಾ ಅಲ್ವಾ? ಸೊ ಜಾಬ್ಗೆ ಸರ್ಚ್ ಮಾಡೋವಾಗ ಐದರ್ ಗೌರ್ಮೆಂಟ್ ಸೆಕ್ಟರ್ಗೆ ಹೋಗ್ಬೋದು ಅಥವಾ ನೀವು ಪ್ರೈವೇಟ್ ಸೆಕ್ಟರ್ಗೆ ಹೋಗ್ಬೋದು, ಈವನ್ ಪೋಸ್ಟ್ ಗ್ರ್ಯಾಜುಯೇಷನ್ಗೂ ಹೋಗ್ಬೋದು. ಸೊ ಇಷ್ಟು ನಿಮ್ಮ ಹತ್ರ ಆಪರ್ಚುನಿಟೀಸ್ ಇದೆ, ಇಷ್ಟು ಆಪ್ಷನ್ಸ್ ಇದೆ. ಏನೇನು? ಐದರ್ ಗೌರ್ಮೆಂಟ್ ಎಕ್ಸಾಮ್ಸ್ನ ಬರೆದು ಗೌರ್ಮೆಂಟ್ಗೆ ಜಾಯ್ನ್ ಆಗ್ಬೋದು, ಗೌರ್ಮೆಂಟ್ ಜಾಬ್ಗೆ, ಇಲ್ಲ ಪ್ರೈವೇಟ್ ಕಂಪ್ನಿಗಳಲ್ಲಿ ಜಾಬ್ಗೆ ಸರ್ಚ್ ಮಾಡಿ ಪ್ರೈವೇಟ್ ಕಂಪ್ನಿ ಒಳಗಡೆ ಹೋಗ್ಬೋದು, ಇಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ MBA MCA ಯು ಕ್ಯಾನ್ ಡೂ ಇಟ್. ಬಟ್ ಸೊ ಈ ವಿಡಿಯೋ ನಿಮ್ಮ ಕೆರಿಯರ್ ಗೈಡೆನ್ಸ್. ನೀವು ಗ್ರ್ಯಾಜುಯೇಷನ್ ಇದ್ದಾಗ ಫಸ್ಟ್ ಇಯರ್ ಇರಲಿ, ಸೆಕೆಂಡ್ ಇಯರ್ ಇರಲಿ, ಈವನ್ ಥರ್ಡ್ ಇಯರ್ ಇರಲಿ ಅಥವಾ ಫಿನಿಶ್ ಆಗಿರಲಿ, ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಆಮೇಲೆ ಡಿಸೈಡ್ ಮಾಡಿ ನಾನು ಯಾವ ಕಡೆ ಹೋಗಬೇಕು ಅಂತ. ಸೊ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ವಿಡಿಯೋ ಆಗುತ್ತೆ ನಿಮ್ಮ ಕೆರಿಯರ್ ಗೈಡೆನ್ಸಲ್ಲಿ. ಸೊ ನ್ಯಾಷನಲ್ ಎಕ್ಸಲೆನ್ಸ್ ಅಕಾಡೆಮಿ, ವಿ ಆರ್ ಲೊಕೇಟೆಡ್ ಇನ್ ವಿಜಯನಗರ, ಚಂದ್ರ ಲೇಔಟಲ್ಲಿದೆ. ಸೊ ದಿಸ್ ಈಸ್ ಒನ್ ಆಫ್ ದಿ ವಿಂಗ್ ಇಂಡಿಯಾ ಫಾರ್ IAS. ಸೊ ನಾವು ಈ ಬ್ರ್ಯಾಂಚಲ್ಲಿ ಬ್ಯಾಂಕಿಂಗ್ಗೆ ಯಾರಾದರೂ ಪ್ರಿಪೇರ್ ಆಗ್ತಿದ್ರೆ ಅಥವಾ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSCಗೆ ಯಾರಾದರೂ ಪ್ರಿಪರೇಷನ್ ಆಗ್ತಿದ್ರೆ ಅಥವಾ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಜಾಬ್ ಮಾಡಬೇಕು ಅಂತ ಡ್ರೀಮ್ ಏನಾದರೂ ಇದ್ದರೆ ನಿಮಗೆ, ಸೊ ಇಲ್ಲಿ ಯಾವ ನೋಟಿಫಿಕೇಶನ್ಸ್ ಬರುತ್ತೆ, ಯಾವ ಥರ ಪ್ರಿಪ್ರೇಷನ್ ಆಗಬೇಕು ಅನ್ನೋದನ್ನು ನಾವು ನಿಮಗೆ ಗೈಡ್ ಮಾಡ್ತೀವಿ. ಸೊ ಅದಕ್ಕೆ ಮೊದಲು ನೀವು ತಿಳ್ಕೊಳ್ಬೇಕಾಗಿರೋದೇನು ಅದನ್ನು ನೋಡೋಣ ಈಗ ಒನ್ ಬೈ ಒನ್. ಸೊ ನೀವು ಪ್ರೈವೇಟ್ ಸೆಕ್ಟರ್ಗೆ ಹೋದ್ರೂ ಡೆಫಿನೆಟ್ಲಿ ಅಲ್ಲಿ ಮ್ಯಾಥ್ಸ್ ಅನ್ನೋದು ಇರುತ್ತೆ ಅಲ್ವಾ? ಸೊ ನೀವು ಈವನ್ PGCET ಬರೆದು ಅಥವಾ ಕ್ಯಾಟ್ ಬರೆದ್ರು ಅಲ್ಲಿ ಮ್ಯಾಥ್ಸ್ ಅನ್ನೋದು ಇರುತ್ತೆ. ಸೊ ಮ್ಯಾಥ್ಸ್ ನಿಮ್ಮನ್ನ ಫಾಲೋ ಆಗ್ತಾನೆ ಇರುತ್ತೆ. ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ ಅನ್ನೋ ಸಬ್ಜೆಕ್ಟ್ ತುಂಬ ಇಂಪಾರ್ಟೆಂಟ್. ನೀವು ಈಗ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಆಗಿದ್ದೀರಾ, ನಿಮ್ಮ ಕೆರಿಯರ್ನ ಯಾವ ಥರ ಬಿಲ್ಡ್ ಮಾಡ್ಕೊಳ್ಬೇಕು ಇವಾಗಿಂದ ಅಂದರೆ, ನಿಮ್ಮ ಅಕಾಡೆಮಿಕ್ಸ್ ಜೊತೆಗೆ ಈ 3-4 ಸಬ್ಜೆಕ್ಟ್ಸ್ನ ಜೊತೆಯಲ್ಲಿ ಇವಾಗಿಂದನೇ ಓದಿ. ನೀವು ಫಸ್ಟ್ ಇಯರ್ ಆಗಿದ್ರೆ ಅನ್ಕೊಳ್ಳಿ, ಎಕ್ಸಾಂಪಲ್, ಬಿಫೋರ್ ಫಿನಿಶಿಂಗ್ ಅಂದರೆ ನೀವು ಅಥವಾ ಫಿನಿಶ್ ಆಗಿದ ತಕ್ಷಣ ಗೌರ್ಮೆಂಟ್ ಜಾಬ್ಗೆ ಜಾಯ್ನ್ ಆಗ್ಬೋದು. ಡೈಲಿ 1 hour ನೀವು ಇನ್ವೆಸ್ಟ್ ಮಾಡಿದ್ರೆ ಸಾಕು. ಸೊ ಇವಾಗ ನೀವು ಡಿಸೈಡ್ ಮಾಡ್ಕೊಳ್ಳಿ, ಬಿಕಾಸ್ 10th ಓದ್ತೀವಿ, 10th ಆದರೆ ಸಾಕು ನಿನ್ಗೆ ಕೆರಿಯರ್ ಡಿಸೈಡ್ ಆಗಿಬಿಡುತ್ತೆ ಅಂತ ತುಂಬ ಜನ ನಮ್ಮ ಪೇರೆಂಟ್ಸ್ ಹೇಳ್ತಿರ್ತಾರೆ. ಆಮೇಲೆ ಸೆಕೆಂಡ್ PU ಆದರೆ ಸಾಕು, ಸೆಕೆಂಡ್ PU ಚೆನ್ನಾಗಿ ಓದು, ಮಾರ್ಕ್ಸ್ ಬಂದರೆ ಸಾಕು ನಿನ್ನ ಫ್ಯೂಚರ್ ಡಿಸೈಡ್ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲೂ ಆಗೋದಿಲ್ಲ, 10th ಆಗೋದಿಲ್ಲ, 12th ಆಗೋದಿಲ್ಲ. ಡಿಗ್ರಿ ಬಂದಾದ್ಮೇಲೆ ಇಲ್ಲಿ ಡಿಸೈಡ್ ಆಗುತ್ತೆ ನಿಮ್ಮ ಫ್ಯೂಚರ್. ಈ 3 years ನೀವು ಎಂಜಾಯ್ ಮಾಡ್ಬೋದು. 3 years ಮಾಡಾದ್ಮೇಲೆ ನೆಕ್ಸ್ಟ್ ಜಾಬ್ಗೋಸ್ಕರ ಸರ್ಚ್ ಮಾಡೋದು ತುಂಬ ಜನ ಸ್ಟೂಡೆಂಟ್ಸ್ ನಮ್ಮ ವಿಜಯನಗರ ಇದರಲ್ಲಿ ನೋಡ್ಬೋದು. ನೀವು ತುಂಬ ಜನ ಬಂದು ಪ್ರಿಪ್ರೇಷನ್ ಆಗ್ತಾ ಇರ್ತಾರೆ. 2 years ತಗೊಳ್ತಾರೆ, 3 years ತಗೊಳ್ತಾರೆ, ಕೆಲವರು 7 years 8 years IAS KS ಪ್ರಿಪೇರ್ ಆಗ್ತಿರ್ತಾರೆ, ಪೊಲೀಸ್ಗೆ ಪ್ರಿಪೇರ್ ಆಗ್ತಿರ್ತಾರೆ, ಅಥವಾ ಬ್ಯಾಂಕಿಂಗ್ ಪ್ರಿಪೇರ್ ಆಗ್ತಿರ್ತಾರೆ, SSC ಪ್ರಿಪೇರ್ ಆಗ್ತಿರ್ತಾರೆ. ಇದೆಲ್ಲದಕ್ಕೂ ಪ್ರಿಪೇರ್ ಆಗೋರು ತುಂಬ ಜನನೇ ಇದ್ದಾರೆ. ಓಕೆ, ತುಂಬ ಜನನೇ ಇದ್ದಾರೆ. ಸೊ ನಾವು ಇಲ್ಲಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ಕೊಡ್ತಿದ್ದೀನಿ ಅಂದರೆ, ಮೇಯ್ನ್ ಆಗಿ 3 ಸೆಕ್ಟರ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಪ್ಲಸ್ ವಿ ಆರ್ ಗಿವಿಂಗ್ ಗೈಡೆನ್ಸ್. ನಾವು ಈಗ 13th April 2026 ನ್ಯೂ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ. ಯಾವುದಕ್ಕೆ? ನೀವು ಫಸ್ಟ್ ಇಯರ್ ಇರಲಿ, ಸೆಕೆಂಡ್ ಇಯರ್ ಇರಲಿ, ಥರ್ಡ್ ಇಯರ್ ಇರಲಿ, ಇಲ್ಲಿ ಅಬ್ಸರ್ವೇಷನ್ ಮಾಡಿದ್ರೆ ನೀವು ಇಲ್ಲಿ ಆಪರ್ಚುನಿಟಿ ಯಾವ ಥರ ಇದೆ ಅಂದರೆ, ಆನ್ಲೈನ್ ವಿತ್ ಆಫ್ಲೈನ್ ಹೈಬ್ರಿಡ್ ಕ್ಲಾಸ್. ಅಂದರೆ ಕೆಲವರು ಬೇರೆ ಡಿಸ್ಟಿಕಲ್ಲಿ ಇರ್ತೀರಾ, ನನಗೆ ಬ್ಯಾಂಕಿಂಗಲ್ಲಿ ಜಾಬ್ ಮಾಡಬೇಕು ಅಂತ ಇಷ್ಟ ಇರುತ್ತೆ, ಬಟ್ ಅವರು ಬೆಂಗಳೂರಿಗೆ ಬಂದು ಕೋಚಿಂಗ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಅವ್ರಿಗೋಸ್ಕರನೇ ಈ ಹೈಬ್ರಿಡ್ ಕ್ಲಾಸ್ ಅನ್ನೋದು ಇರುತ್ತೆ. ಏನು ಹೈಬ್ರಿಡ್ ಕ್ಲಾಸ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ಇಲ್ಲಿ ಆಫ್ಲೈನಲ್ಲಿ ಕ್ಲಾಸ್ ಮಾಡ್ತಿದ್ದೀನಿ, ಸ್ಟೂಡೆಂಟ್ಸ್ ಎಲ್ಲ ಮುಂದೆ ಕಡೆ ಕೂತಿರ್ತಾರೆ. ಇಲ್ಲಿ ಏನು ಮಾಡ್ತಿದ್ದೀನೋ ಆಸ್ ಇಟ್ ಈಸ್ ಲೈವ್ ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಓಕೆ, ಸೊ ಅದೇ ಥರ ನಮ್ಮ ಗೈಡೆನ್ಸು ಸಿಗುತ್ತೆ ನಿಮಗೆ.
ಸೊ ನಿಮಗೆ ಆನ್ಲೈನ್ ಅನ್ನೋದು ಫೀಲ್ ಆಗೋದಿಲ್ಲ, ನೀವು ಅಲ್ಲೇ ಡೌಟ್ಸ್ನ ಕೇಳ್ಬೋದು, ಅದು ನಮಗೆ ಕಾಣಿಸಿರುತ್ತೆ, ಲೈವ್ ಡಿಸ್ಕಷನ್ ಇರುತ್ತೆ. ಸಪೋಸ್ ಕ್ಲಾಸ್ನ ನೀವು ಅಟೆಂಡ್ ಮಾಡೋಕ್ಕಾಗಲ್ಲ ಅಂದರೆ ಅದು ರೆಕಾರ್ಡೆಡ್ ಸಿಗುತ್ತೆ ನಿಮಗೆ. ಓಕೆ, ಮತ್ತೆ ಮತ್ತೆ ಆ ಡೌಟ್ಸ್ನ ಆ ಕ್ಲಾಸ್ನ ಮತ್ತೆ ಮತ್ತೆ ನೋಡ್ಬೋದು. ದಟ್ ಈಸ್ ದ ಅಡ್ವಾಂಟೇಜ್. ಸೊ ಬಿಫೋರ್ ಗೋಯಿಂಗ್ ಟು ದಟ್ ಬ್ಯಾಚ್ ಬಗ್ಗೆ ಆಮೇಲೆ ನಾನು ಡಿಸ್ಕಷನ್ ಮಾಡ್ತೀನಿ, ನಾವು ಯಾವ ಥರ ಟೀಚ್ ಮಾಡ್ತೀವಿ ಅನ್ನೋದನ್ನ ಡಿಸ್ಕಷನ್ ಮಾಡ್ತೀವಿ. ಫಸ್ಟು ನಿಮ್ಮ ಏನೇನು ಆಪರ್ಚುನಿಟೀಸ್ ಇದೆ, ನಾನು ಯಾವುದಕ್ಕೆ ಓದಬೇಕು ಅನ್ನೋದನ್ನ ಡಿಸೈಡ್ ಮಾಡೋಣ. ಸೊ ಫಸ್ಟು ನೀವು ಅಬ್ಸರ್ವ್ ಮಾಡಿದ್ರೆ, ವೆಲ್ಕಮ್ ಟು ನೈಜಾ ಎವ್ರಿವನ್. ಸೊ SSC ಬ್ಯಾಂಕಿಂಗ್ ರೈಲ್ವೆ ಸ್ಪೆಷಲ್ ಬ್ಯಾಚ್ ನಾವು ಸ್ಟಾರ್ಟ್ ಮಾಡ್ತಿದ್ವಿ ಮೂರಕ್ಕೂ. ಸೊ ಯಾವಾಗ ಸ್ಟಾರ್ಟ್ ಮಾಡ್ತೀವಿ? 13th. ಸೊ April 13th, 2026 we are going to start. ಸೊ ಆಸ್ಪಿರೆಂಟ್ ಟು ಆಫೀಸರ್ ಆಗೋದು ಹೇಗೆ? ಸೊ ಇದು ಒಂದು ಮೋಟಿವೇಶನ್. ಯು ಕೆನಾಟ್ ಫೈರ್ ಆನ್ ಆರೋ ಇನ್ ದಿ ಡಾರ್ಕ್, ಚೂಸ್ ಯುವರ್ ಟಾರ್ಗೆಟ್ ಟುಡೇ. ಇವತ್ತು ನಿಮ್ಮ ಟಾರ್ಗೆಟ್ನ ಡಿಸೈಡ್ ಮಾಡ್ಕೊಳ್ಳಿ. ನಾನು ಬ್ಯಾಂಕರ್ ಆಗಬೇಕಾ ಅಥವಾ ನಾನು ಫಾರಿನಲ್ಲಿ ವರ್ಕ್ ಮಾಡಬೇಕಾ? ನೀವು SSC ಬರೆದ್ರೆ ಫಾರಿನಲ್ಲೂ ವರ್ಕ್ ಮಾಡ್ಬೋದು, ಫಾರಿನ್ ಜಾಬಲ್ಲೂ ಮಾಡ್ಬೋದು. ಎಸ್, ಇದು ರಿಯಲ್. ಫಾರಿನಲ್ಲಿ ದುಬೈಯಲ್ಲಿ ವರ್ಕ್ ಮಾಡ್ಬೋದು ಅಥವಾ ಔಟ್ಸೈಡ್ ಎನಿ ಕಂಟ್ರಿಯಲ್ಲಿ ವರ್ಕ್ ಮಾಡ್ಬೋದು. ಅದು SSC CGL ಟಾಪ್ ರ್ಯಾಂಕ್ ಬಂದರೆ ಅದು ಸಾಧ್ಯ. ನಿಮ್ಗೆ ಅದೆಲ್ಲ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ. ಓಕೆ, ಸೊ 70% ಸೇಮ್ ಸಿಲೆಬಸ್. ಯಾವ್ಯಾವುದಕ್ಕೆ? ಬ್ಯಾಂಕ್ ಎಕ್ಸಾಮ್ಗೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗೆ, ಈವನ್ ರೈಲ್ವೆ ಎಕ್ಸಾಮ್ಗೆ 70% ಸಿಲೆಬಸ್ ಸೇಮ್. ಇನ್ನು 30% ಸಿಲೆಬಸ್ ಅಷ್ಟೇ ಇರುತ್ತೆ. ಈ 30% ಸಿಲೆಬಸ್ ಡಿಪೆಂಡ್ಸ್ ಆನ್ ಬ್ಯಾಂಕಿಂಗ್ ಆರ್ SSC ಆರ್ ರೈಲ್ವೆ. ಸ್ವಲ್ಪ ಚೇಂಜ್ ಮಾಡ್ಕೊಂಡು ಓದ್ಕೊಳ್ಬೇಕು. ನಿಮ್ಮ ಮುಂದೆ ಇಷ್ಟಿದೆ ಜಾಬ್ಸ್. ಬಿಲೀವ್ ಮೀ, ಎವ್ರಿ ಇಯರ್ ಆಲ್ಮೋಸ್ಟ್ 2 lakh ವೇಕೆನ್ಸೀಸ್. ಅಂದರೆ ಹೆಚ್ಚು ಕಡಿಮೆ 30 ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. 30 ನೋಟಿಫಿಕೇಶನ್ ಅಂದರೆ 30 ಎಕ್ಸಾಮ್ಸ್ ಬರಿಬೋದು ನೀವು ಒಂದು ಸಿಲೆಬಸ್ನ ಪ್ರಿಪೇರ್ ಆದರೆ. ಒಂದು ಫಾರ್ ಎಕ್ಸಾಂಪಲ್ ಹೇಳಬೇಕು, ಕೆಲವರು ಓದ್ತಿರ್ತಾರೆ, KSಗೆ ಪ್ರಿಪೇರ್ ಆಗ್ತಿದ್ದೀನಿ ಸರ್ ನಾನು. KS ಅಂದರೆ ವರ್ಷಕ್ಕೊಂದ್ಸಲಿ, ಇಲ್ಲ ನಮ್ಮ ಕರ್ನಾಟಕ ಗೌರ್ಮೆಂಟ್ ಈವನ್ 2-3 ಇಯರ್ಸ್ಗೆ ಒಂದ್ಸರಿ ಅಷ್ಟೇ KS ಕರೀತಾರೆ, ಒಂದೇ ಸರಿ ಕರೀತಾರೆ ವರ್ಷದಲ್ಲಿ. ಅಥವಾ IAS ಬರೆದಾಗ ಎವ್ರಿ ಇಯರ್ ಕರೀತಾರೆ, IAS ಒಂದ್ಸರಿ ಕರೀತಾರೆ, ಒಂದ್ಸರಿ ಅಷ್ಟೇ ಬರಿಬೋದು. ಅದ್ರಲ್ಲಿ ಫೇಲ್ ಆದರೆ ನೆಕ್ಸ್ಟ್ ಇಯರ್ಗೆ ಬರಿಬೇಕು. ಬಟ್ ನೀವು ಈ ಸಿಲೆಬಸ್ನ ಪ್ರಿಪೇರ್ ಆದರೆ ಬ್ಯಾಂಕಿಂಗ್, SSC, ರೈಲ್ವೆ 30 ಜಾಬ್ ನೀವು ಒಂದು ಇಯರಲ್ಲಿ ಬರಿಬೋದು. 30 ಎಕ್ಸಾಮ್ಸ್ ಬರಿಬೋದು. 30 ಎಕ್ಸಾಮಲ್ಲಿ ಯಾವುದಾದ್ರೂ ಒಂದು ಕ್ಲಿಯರ್ ಆಗೋ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಯಾವ್ಯಾವ ಜಾಬ್ ಇರುತ್ತೆ ಸರ್? SSC ಬಗ್ಗೆ ಫಸ್ಟ್ ಹೇಳ್ತೀನಿ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಅದ್ರ ಡೀಟೇಲು ನಿಮಗೆ ತೋರಿಸ್ತೀನಿ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ CGL ಎಕ್ಸಾಮ್. ಓಕೆ, ಯಾವ ಎಕ್ಸಾಮ್? CGL ಎಕ್ಸಾಮ್ ಇರುತ್ತೆ. CGL ಎಕ್ಸಾಮ್ ಇದು ನೀವು ಗ್ರ್ಯಾಜುಯೇಷನ್ ಆಗಿರ್ಬೇಕು. ನಿಮ್ಮದು ಗ್ರ್ಯಾಜುಯೇಷನ್ ಫಿನಿಶ್ ಆಗಿದ್ರೆ ಅಥವಾ ಈಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ವೀಕ್ ಅಥವಾ ಈ ಮಂತಲ್ಲಿ ನೋಟಿಫಿಕೇಶನ್ ಬರುತ್ತೆ, CGL ನೋಟಿಫಿಕೇಶನ್. ಈಗ ನಾನು ಫೈನಲ್ ಇಯರ್, ನಂದು ರಿಸಲ್ಟ್ ಆಗಸ್ಟಲ್ಲಿ ಬರುತ್ತೆ, ಅವಾಗಲೂ ಎಲಿಜಿಬಲ್, ನೀವು ಎಲಿಜಿಬಲ್ ಟು ಅಪ್ಲೈ. ಆಗಸ್ಟಲ್ಲಿ ನೋಟಿಫಿಕೇಶನ್, ಆಗಸ್ಟಲ್ಲಿ ರಿಸಲ್ಟ್ ಬಂದರೆ ಸಾಕು, ಅಷ್ಟೊಳಗಡೆ ಅಪ್ಲೈ ಮಾಡ್ಬೋದು. ಆಲ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಆಗಸ್ಟ್ ಒಳಗಡೆ ನಿಮ್ಮದು ರಿಸಲ್ಟ್ ಬಂದರೆ ನೀವು ಅಪ್ಲೈ ಮಾಡ್ಬೋದು. CPO, ಓಕೆ, ಪೊಲೀಸ್ ರಿಲೇಟೆಡ್, ಫೇಸ್ 12, ಫೇಸ್ 13 ಅಂತ ಬರುತ್ತೆ. ಇದು ರಿಲೇಟೆಡ್ ಟು ಅಗೇನ್ ಡಿಗ್ರೀಸ್ ಆಗಿರಬೇಕು. CHSL ಸೆಕೆಂಡ್ PU ಆಗಿದ್ರೆ ಸಾಕು. ಓಕೆ, ಸೆಕೆಂಡ್ PU ಆಗಿದ್ರೆ ಸಾಕು. CHSL ಅಂತ ಬರುತ್ತೆ, SSC ಅವರೇ ಕಂಡಕ್ಟ್ ಮಾಡ್ತಾರೆ. ಕ್ಲರ್ಕ್ ರಿಲೇಟೆಡ್, ಇದೆಲ್ಲ ಆಫೀಸರ್ ರಿಲೇಟೆಡ್, ಆ ಥರ ಆಫೀಸರ್ ರಿಲೇಟೆಡ್. MTS ಅಂದರೆ 10th ಬೇಸ್ಡ್ ಕ್ವಶನ್ಸ್ ಅಂದರೆ ಎಕ್ಸಾಮ್ಸ್. 10th ಎಕ್ಸಾಮ್ ಆಗಿರೋರೆಲ್ಲ ಈ ಜಾಬ್ಗೆ ಹೋಗ್ಬೋದು, 10th ಆಗಿರೋರೆಲ್ಲ. GD ಈವನ್ 10th ಆಗಿದ್ರೆ GDನೂ ಅಟೆಂಡ್ ಮಾಡ್ಬೋದು. ಓಕೆ, ಸೊ ಇದು ಪೊಲೀಸ್ ರಿಲೇಟೆಡ್, ಕಾನ್ಸ್ಟೇಬಲ್ ರಿಲೇಟೆಡ್. ಓಕೆ, ಸೊ ಇಷ್ಟು SSCಯಲ್ಲಿ ನೋಟಿಫಿಕೇಶನ್ ಬರುತ್ತೆ. 6 ನೋಟಿಫಿಕೇಶನ್ ಆಯಿತು ನಿಮಗೆ. 6 ನೋಟಿಫಿಕೇಶನ್ SSCಯಲ್ಲಿ ಬರುತ್ತೆ. ಇನ್ನು ಇಂಜಿನಿಯರಿಂಗ್ ಇದ್ರೆ JE ಬರುತ್ತೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯಾರಾದರೂ ಇದ್ರೆ JE ಬರಿಬೋದು. ಅದೇ ಥರ ರೈಲ್ವೆಯಲ್ಲಿ NTPC ಕಾಲ್ ಮಾಡ್ತಾರೆ, RPF ಇರುತ್ತೆ, ಜೂನಿಯರ್ ಇಂಜಿನಿಯರ್ ಇರುತ್ತೆ, ಗ್ರೂಪ್ D ಜಾಬ್ ಇರುತ್ತೆ, ALP ಇರುತ್ತೆ, ಲೋಕೋ ಪೈಲಟ್. ಓಕೆ, ಡ್ರೈವರ್, ಟ್ರೈನ್ ಓಡಿಸ್ತಾರಲ್ವಾ, ಲೋಕೋ ಪೈಲಟ್ ಅಂತ ಕರೆದರೆ. ಸೊ ಆ ಜಾಬ್ಸು ಇರುತ್ತೆ.
ಸೊ ಇವೆಲ್ಲ ಜಾಬ್ಸ್ ರೈಲ್ವೆಯಲ್ಲಿ ಕಂಡಕ್ಟ್ ಮಾಡ್ತಾರೆ. ಸಿಲೆಬಸ್ ಬೇರೆ ಬೇರೆ ಅಲ್ಲ, ಸಿಲೆಬಸ್ ವಿಲ್ ಬಿ ಕಾಮನ್, ಎಲ್ಲದಕ್ಕೂ ಸಿಲೆಬಸ್ ಒಂದೇ. ಈಗ SSCಗೆ ಪ್ರಿಪೇರ್ ಆದರೆ ರೈಲ್ವೆಗೆ 80% ಸೇಮ್, ಇವನ್ 90% ಅಂತ ಹೇಳ್ಬೋದು. ಸಿಲೆಬಸ್ ವಿಲ್ ಬಿ ಸೇಮ್. ಬ್ಯಾಂಕಿಂಗ್ ಅಲ್ಲಿ ಸ್ವಲ್ಪ ಸಿಲೆಬಸ್ ಜಾಸ್ತಿ ಇರುತ್ತೆ, ಐ ಮೀನ್ ಸ್ವಲ್ಪ ಚೇಂಜ್ ಇರುತ್ತೆ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಸೊ ಬ್ಯಾಂಕಿಂಗ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಬಂದಾಗ 3 ಬೋರ್ಡ್ ಕಾಲ್ ಮಾಡ್ತಾರೆ. ಒಂದು IBPS, ಇನ್ನೊಂದು RRB, ರೀಜನಲ್ ರೂರಲ್ ಬ್ಯಾಂಕ್ಸ್. ನಮ್ಮ ಹಳ್ಳಿ ಕಡೆ ಇರುತ್ತೆ, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತ ಇರುತ್ತಲ್ವಾ, ಆ ಬ್ಯಾಂಕ್ಗೆ, ಆ ಬ್ಯಾಂಕಲ್ಲಿ ಜಾಬ್ ಮಾಡ್ಬೋದು. SBI ಕಾಲ್ ಮಾಡ್ತಾರೆ. IBPS ಇವೆರಡು ಕಾಲ್ ಮಾಡ್ತಾರೆ. IBPS ಅಂದ್ರೆ ನಮ್ಮ ನ್ಯಾಷನಲೈಸ್ಡ್ ಬ್ಯಾಂಕ್ಸ್, ಕೆನರಾ ಬ್ಯಾಂಕ್ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಇವೆಲ್ಲ ಇದೆಯಲ್ವಾ. ಸೊ ಇವೆಲ್ಲ ಬ್ಯಾಂಕ್ಸ್ ಅಲ್ಲಿ ನಾವು ಜಾಬ್ ಮಾಡಬೇಕು ಅಂದ್ರೆ IBPS ಅನ್ನೋರು ಕಾಲ್ ಮಾಡ್ತಾರೆ. ನೋಟಿಫಿಕೇಶನ್ ಎವ್ರಿ ಇಯರ್ ಕಾಲ್ ಮಾಡ್ತಾರೆ. ಎವ್ರಿ ಇಯರ್ ಕಾಲ್ ಮಾಡಿದಾಗ ಇಲ್ಲಿ PO ಪ್ರೊಬೇಷನರಿ ಆಫೀಸರ್ ಅನ್ನೋ ಜಾಬು ಇರುತ್ತೆ, ಈವನ್ ಕ್ಲರ್ಕ್ ಅನ್ನೋ ಜಾಬುನು ಇರುತ್ತೆ. ಸೊ IBPS PO ಬರೀಬಹುದು, RRB POನು ಬರೀಬಹುದು. ಸಿಲೆಬಸ್ ಸೇಮ್ IBPS POಗೂ RRBಗೂ. ಸೊ ಅದ್ರ ಜೊತೆಗೆ ಸ್ಟೇಟ್ ಲೆವೆಲ್ ನೀವು ಬರೆದ್ರೆ UPSC ಇರುತ್ತೆ, ಅಂದ್ರೆ ನಾವು ಸಿವಿಲ್ಸ್, IAS, IPS, IRS ಇವೆಲ್ಲ ಮಾಡ್ಬೋದು. BSCs ಇರುತ್ತೆ, ಸೊ ದಟ್ ಟೀಚಿಂಗ್ ಎಕ್ಸಾಮ್ಸು ಇರುತ್ತೆ. ಮತ್ತೆ FDA, SDA, ಗ್ರೂಪ್ ಡಿ ಇವೆಲ್ಲದಕ್ಕೂ ನಿಮಗೆ ಗೈಡೆನ್ಸ್ ನಾವು ಇಂಡಿಯಾ ಫಾರ್ IAS ಇಂದ ಸಿಗುತ್ತೆ. ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ಗೆ ಈ ಬ್ಯಾಂಕಿಂಗ್ SSC ರೈಲ್ವೆ ಬರೆದ್ರೆ ದಟ್ ವಿಂಗ್ ಅಂದ್ರೆ ಅದರದ್ದು ಇನ್ನೊಂದು ಪಾರ್ಟ್ ನೇಜಾ, ನ್ಯಾಷನಲ್ ಎಕ್ಸಲೆನ್ಸ್ ಅಕಾಡೆಮಿ. ಸೊ ಇಲ್ಲಿ ನಿಮಗೆ ಕೋಚಿಂಗ್ ಸಿಗುತ್ತೆ. ಸೊ ನಿಮ್ಮ ಕೆರಿಯರ್ ಗೈಡೆನ್ಸ್ ಆಫ್ಟರ್ ಗ್ರಾಜ್ಯುಯೇಷನ್ ಆಗ್ಬೋದು, ಅಥವಾ ಗ್ರಾಜ್ಯುಯೇಷನ್ ಮಾಡ್ತಿರೋರು ವೀಕೆಂಡ್ಸ್ ಆಗ್ಬೋದು, ಅಥವಾ ಆನ್ಲೈನ್ಗೆ ಪ್ರಿಫರೆನ್ಸ್ ಕೊಡೋರು, ನೀವೆಲ್ಲರೂ ಒಂದು ಸರಿ ವಿಸಿಟ್ ಮಾಡಿ ನಿಮ್ಮ ಏನಿದೆ ನಿಮ್ಮ ರಿಕ್ವೈರ್ಮೆಂಟ್ ಅದನ್ನ ತಿಳ್ಕೊಳ್ಳಿ. ಇಲ್ಲಿ ಬಂದು, ಸರ್ ನಾನೀಗ ಮ್ಯಾಥ್ಸಲ್ಲಿ ಚೆನ್ನಾಗಿದ್ದೀನಿ, ನಾನು ಏನು ಮಾಡ್ಬೋದು, ಸರ್ ನಾನು ಮ್ಯಾಥ್ಸಲ್ಲಿ ವೀಕ್ ಇದ್ದೀನಿ, ನಾನು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು, ಸರ್ ನಾನು ಇಂಗ್ಲೀಷಲ್ಲಿ ತುಂಬ ಸ್ಟ್ರಾಂಗ್ ಇದ್ದೀನಿ, ನಾನು ಯಾವುದಕ್ಕೆ ಪ್ರಿಪೇರ್ ಆಗ್ಬೋದು, ಸರ್ ನಾನು GSL ಸ್ಟ್ರಾಂಗ್ ಇದ್ದೀನಿ, ಹಾಗಾದ್ರೆ ನಾನು ಯಾವ ಎಕ್ಸಾಮ್ ಆಗಿ ಪ್ರಿಪೇರ್ ಆಗಬೇಕು. ಸೊ ಇದೆಲ್ಲ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀವಿ. ಓಕೆ, ಸೊ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀವಿ, ಆ ಲಿಂಕನ್ನ ಯೂಸ್ ಮಾಡಿಕೊಂಡು ಗೂಗಲ್ ಫಾರ್ಮ್ನ ಫಿಲ್ ಮಾಡಿ. ಸೊ ನಾವು ನಿಮ್ಗೆ ರೀಚ್ ಮಾಡ್ತೀವಿ. ನಿಮಗೆ ರೀಚ್ ಮಾಡಿ ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ, ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ, ನೀವು ಕೆರಿಯರ್ನ ಯಾವ ಥರ ರೂಪಿಸ್ಕೊಳ್ಬಹುದು ಅನ್ನೋದನ್ನ ಗೈಡೆನ್ಸ್ ಮಾಡ್ತೀವಿ. ಓಕೆ, ಸೊ ಈ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಿಮಗೆ ಎವ್ರಿ ನೋಟಿಫಿಕೇಶನ್ ಇನ್ಫಾರ್ಮೇಶನ್ ಬೇಕು ಅಂದರೆ ಡೂ ಸಬ್ಸ್ಕ್ರೈಬ್. ಆಯ್ತಲ್ವಾ? ಸಬ್ಸ್ಕ್ರಿಪ್ಷನ್ ಆಯ್ತಾ? ಸಬ್ಸ್ಕ್ರೈಬ್ ಆಯ್ತಲ್ವಾ ಎಲ್ಲರದೂ? ಗುಡ್, ಕಂಟಿನ್ಯೂ. ಏನು SSC ರೈಲ್ವೆ ಸ್ಟೇಟ್ ಎಕ್ಸಾಮ್ಸು ಮ್ಯಾಥಮೆಟಿಕ್ಸೇ ನಿಮಗೆ ತುಂಬ ಡಿಫಿಕಲ್ಟ್ ಆಗೋದು. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ಗೆ ಮ್ಯಾಥಮೆಟಿಕ್ಸ್ ತುಂಬ ಡಿಫಿಕಲ್ಟು ಸರ್, ಮ್ಯಾಥಮೆಟಿಕ್ಸ್ ತುಂಬ ಡಿಫಿಕಲ್ಟು ಸರ್ ಅಂತ ಹೇಳ್ತಿರ್ತಾರೆ. ಸೊ ಮ್ಯಾಥಮೆಟಿಕ್ಸ್ನ ತುಂಬ ಡಿಫಿಕಲ್ಟ್ ಆಗಿ ಫೀಲ್ ಆಗ್ತಾ ಇರ್ತಾರೆ. ಓಕೆ, ಸೊ ಈಗ ನಾನು ನಿಮಗೆ ಒಂದು ಹೇಳ್ತೀನಿ. ಸೊ ಮ್ಯಾಥಮೆಟಿಕ್ಸ್ ನಿಮಗೆ ಟ್ರಿಗ್ನೋಮಿಟ್ರಿ, ಆಲ್ಜಿಬ್ರಾ, ಇವು ಮೆನ್ಸುರೇಷನ್ ಇವೆಲ್ಲ SSCಯಲ್ಲಿ ಇರುತ್ತೆ, ಬ್ಯಾಂಕಿಂಗಲ್ಲಿ ಇರಲ್ಲ. ಸರ್ ನಾನು ಆ ಟಾಪಿಕ್ಸ್ ನನಗೆ ಏನೂ ಅರ್ಥ ಆಗಲ್ಲ ಸರ್, ನನಗೇನೂ ಬರೋದಿಲ್ಲ ಅಂತಂದರೆ ಗೋ ವಿತ್ ಬ್ಯಾಂಕಿಂಗ್. ಸರ್ ನನಗೆ ಸ್ವಲ್ಪ ಓಕೆ, ನೀವು ಒಂದು ನೆನ್ಪಿಟ್ಕೊಳ್ಳಿ, ನೀವು ಅಲ್ಲಿ ಸ್ಕೂಲ್ ಡೇಸಲ್ಲಿ ಓದಿರೋದೇ ಬೇರೆ ಮ್ಯಾಥ್ಸ್, ಇಲ್ಲಿ ಮಾಡೋ ಮೆಥಡ್ಸೇ ಬೇರೆ. ಒಂದ್ಸರಿ ಅದನ್ನೇ ಹೇಳ್ತೀವಿ, ಒಂದು ವೀಕ್ ಇಲ್ಲಿ ಫ್ರೀ ಡೆಮೋ ಇರುತ್ತೆ, ಬನ್ನಿ ಅಟೆಂಡ್ ಮಾಡಿ. ಸೊ ನೀವು ಜಾಯಿನ್ ಆಗ್ಬಿಟ್ಟು ಅಟೆಂಡ್ ಮಾಡಬೇಕು ಅಂತಿಲ್ಲ, ಇಲ್ಲಿ ಬನ್ನಿ ಒಂದು ವೀಕ್ ಅಟೆಂಡ್ ಮಾಡಿ, ಎಲ್ಲ ಸಬ್ಜೆಕ್ಟು ಡೆಮೋ ತಗೊಳ್ಳಿ, ನಿಮ್ಗೆ ಇಷ್ಟ ಆದರೆ ಮಾತ್ರ ಜಾಯ್ನ್ ಆಗಿ. ನನಗೆ ಮಾಡೋಕ್ಕಾಗುತ್ತೆ ಅಂತ ಕಾನ್ಫಿಡೆನ್ಸ್ ಬಂದರೆ ಮಾತ್ರ ಜಾಯ್ನ್ ಆಗಿ. ಸೊ ಇಲ್ಲಿ ಲ್ಯಾಂಗ್ವೇಜ್ ರಿಕ್ವೈರ್ಮೆಂಟು, GK, ಸೈನ್ಸು, ರೀಸನಿಂಗು ಇವೆಲ್ಲ ಇರುತ್ತೆ. ಈಗ SSC ಪೋಸ್ಟ್ ಏನೇನಿದೆ, SSC ನಾನು ಜಾಬ್ ಬರೀತೀನಿ ಸರ್, SSC ಬರದೆ, SSC ಬರೆದಾದ್ಮೇಲೆ ಏನಾಗ್ಬೋದು, ನಾನು ಯಾವ ಜಾಬ್ ಮಾಡ್ಬೋದು, ಇದು ಡೌಟ್ ಇರುತ್ತೆ ತುಂಬ ಜನ ಸ್ಟೂಡೆಂಟ್ಸ್ಗೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ನೀವು ವರ್ಕ್ ಮಾಡಬೇಕು ಅಂದ್ಕೊಳ್ಳಿ. SSC ಎಕ್ಸಾಮ್ ಬರೆದಾಗ ಟಾಪ್ ರ್ಯಾಂಕಿಂಗ್ ಬಂದರೆ 200, 300, 400 ಅಪ್ ಟು 1000 ಒಳಗಡೆ ರ್ಯಾಂಕಿಂಗ್ಸ್ ಬಂದಾಗ ಇದು ಸಾಧ್ಯತೆ ಇರುತ್ತೆ. ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಬಹುದು, ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡ್ತಾರಲ್ವಾ ಅವ್ರು ಆಗ್ಬೋದು. ಅಸಿಸ್ಟೆಂಟ್ ಆಡಿಟ್ ಆಫೀಸರಲ್ಲಿ ವರ್ಕ್ ಮಾಡ್ಬೋದು, ಜೂನಿಯರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ಬೋದು, ಸ್ಟಿಗ್ನೋಗ್ರಾಫರ್ ಆಗಿ ವರ್ಕ್ ಮಾಡ್ಬೋದು, ಎಕ್ಸಸೈಸ್ ಕಸ್ಟಮ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ಬೋದು,
ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಆಗಿ ವರ್ಕ್ ಮಾಡ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ಬೋದು. ಇಷ್ಟು ಜಾಬ್ಸು SSC ರಿಕ್ವೈರ್ಮೆಂಟ್ ಮಾಡ್ಕೊಳ್ಳುತ್ತೆ. ಇದ್ರ ಜೊತೆಗೆ ಫಾರಿನ್ನಲ್ಲೂ ವರ್ಕ್ ಮಾಡ್ಬೋದು ನೀವು, ಅದು ಟಾಪ್ 10 ರ್ಯಾಂಕಿಂಗ್ ಬರಬೇಕು, ಅವಾಗಷ್ಟೇ ಫಾರಿನ್ ಎಕ್ಸ್ಟರ್ನಲ್ ಮಿನಿಸ್ಟರ್ ಅಂಡರಲ್ಲಿ ನೀವು ಫಾರಿನಲ್ಲಿ ವರ್ಕ್ ಮಾಡ್ಬೋದು. ಅದೇ ಥರ ಬ್ಯಾಂಕಿಂಗಲ್ಲಿ ಏನೇನು ಜಾಬ್ಸ್ ಇರುತ್ತೆ, ಬ್ಯಾಂಕಿಂಗಲ್ಲಿ ಕ್ಲರ್ಕ್ ಅಂದರೆ ಕ್ಯಾಶಿಯರು ಅವೇ, ದೆನ್ ಪ್ರೊಬೇಷನರಿ ಆಫೀಸರ್, ಅದೇ ಅಸಿಸ್ಟೆಂಟ್ ಮ್ಯಾನೇಜರ್. ಇಲ್ಲಿ ಎರಡೇ ಜಾಬ್, ಒಂದು ಕ್ಲರ್ಕ್ ಪೋಸ್ಟ್, ಇನ್ನೊಂದು ಪ್ರೊಬೇಷನರಿ ಆಫೀಸರ್ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್. ಎರಡೇ ಜಾಬ್ಸೇ ಇರುತ್ತೆ, ಒಂದು ಕ್ಲರ್ಕ್, ಇನ್ನೊಂದು PO. ಓಕೆ, ಇನ್ನೊಂದು ಸ್ಪೆಷಲಿಸ್ಟ್ ಆಫೀಸರ್ ಅಂತ, ಅದು ಅಗ್ರಿಕಲ್ಚರ್. ಯಾರಾದರೂ ಫಾರ್ ಎಕ್ಸಾಂಪಲ್ ನಾನು ಅಗ್ರಿಕಲ್ಚರ್ ಓದ್ತಿದ್ದೀನಿ ಸರ್, ನನಗೇನಾದರೂ ಜಾಬ್ಸ್ ಇರೋದು ಬ್ಯಾಂಕಿಂಗಲ್ಲಿ, ಸ್ಪೆಷಲ್ ಆಗಿ ಅಗ್ರಿಕಲ್ಚರ್ ಅವ್ರಿಗೆ ಕಾಲ್ ಮಾಡ್ತಾರೆ. ಅದೇ ಥರ MBA ಮಾಡ್ತಿದ್ದೀನಿ ಸರ್, ನಾನು MBA ಫೈನಾನ್ಸ್ ಅಥವಾ ಮಾರ್ಕೆಟಿಂಗ್ ಮಾಡ್ತಿದ್ರೆ ಅವ್ರಿಗೆ ಸ್ಪೆಷಲ್ ಆಗಿ ಸ್ಪೆಷಲಿಸ್ಟ್ ಆಫೀಸರ್ ಕಾಲ್ ಮಾಡ್ತಾರೆ. ಸೊ ಲಾ ಓದ್ತಿದ್ದೀನಿ, ಅವರು ಬ್ಯಾಂಕಿಂಗಲ್ಲಿ SO ಕಾಲ್ ಮಾಡ್ತಾರೆ, ಅವ್ರಿಗೆ ಅಂತಾನೆ ಸ್ಪೆಷಲಿಸ್ಟ್ ಆಫೀಸರ್ ಜಾಬ್ಸ್ ಅಂತ ಇದೆ. ಇದು ಬ್ಯಾಂಕಿಂಗಲ್ಲಿ ಬರುವಂಥ ಜಾಬ್. ರೈಲ್ವೆಯಲ್ಲಿ ಏನೇನು ಜಾಬ್ಸ್ ಬರುತ್ತೆ? ಸೊ ರೈಲ್ವೆಯಲ್ಲಿ RPF ಮತ್ತು ಸ್ಟೇಷನ್ ಮಾಸ್ಟರ್, JE ಆಗ್ಬೋದು, AE ಅಸಿಸ್ಟೆಂಟ್ ಇಂಜಿನಿಯರ್, ಸೆಕ್ಷನಲ್ ಇಂಜಿನಿಯರ್, ಲೋಕೋ ಪೈಲಟ್ ಅಂದರೆ ಸೇಮ್ ಟ್ರೈನರ್ ಡ್ರೈವ್ ಮಾಡ್ತಾರಲ್ವ ಅವರು, NTPC ಗ್ರೂಪ್ D ಜಾಬ್ಸು. ಸೊ ಇವೆಲ್ಲ ನಿಮಗೆ ಇದರಲ್ಲಿ ಬರುತ್ತೆ ರೈಲ್ವೆ ಜಾಬ್ಸಲ್ಲಿ. ಇವು ಜಾಬ್ಸ್ ಟೈಪ್ಸ್. ಸೊ ಇಷ್ಟೆಲ್ಲ ಜಾಬ್ಸು ನಿಮಗಿದೆ. ಈಗ ನಾನು ಹೇಗೆ ಪ್ರಿಪರೇಷನ್ ಆಗಬೇಕು, ಡಿಫ್ರೆನ್ಸ್ ಬ್ಯಾಂಕಿಂಗಲ್ಲಿ ಹೇಗಿರುತ್ತೆ ಮತ್ತು ಸ್ಟಾಫ್ ಸೆಲೆಕ್ಷನಲ್ಲಿ ಹೇಗಿರುತ್ತೆ, ರೋಲ್ಸ್ ಏನೇನು ಅನ್ನೋದು ಈ PDF ಹೇಳುತ್ತೆ. ಸೊ ಸೇಮ್ ಥಿಂಗ್, ನಾನು ಅವಾಗಲೇ ಏನು ಎಕ್ಸ್ಪ್ಲೇನ್ ಮಾಡಿದ್ನೋ ಅದೇ ಥರನೇ. ಮೈಂಡ್ಸೆಟ್, ವೈ ನಾನು ಏನಕ್ಕೆ ಬ್ಯಾಂಕಿಂಗ್ ಜಾಬ್ಗೆ ಹೋಗಬೇಕು, ಇದು ಗೊತ್ತಿರಬೇಕು ನಿಮಗೆ. ನಾನು ಏನಕ್ಕೆ SSCಗೆ ಹೋಗಬೇಕು, ನಾನು ಹೆಂಗೆ ಪ್ರಿಪೇರ್ ಆಗಬೇಕು. ಸೊ ಇದು ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ. ದಿಸ್ ಈಸ್ ಇಂಪಾರ್ಟೆಂಟ್. ಜಸ್ಟ್ ಮೀಟ್ ಕಾಮನ್ ಪ್ರಾಬ್ಲಮ್ ನಾನ್ ಮ್ಯಾಥ್ಸ್ ಸ್ಟೂಡೆಂಟ್ಸ್ಗೆ ಅಥವಾ ಮ್ಯಾಥ್ಸ್ ಬ್ಯಾಕ್ಗ್ರೌಂಡ್ ಇಲ್ದಿದ್ದವ್ರಿಗೆ, ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಪ್ರಾಬ್ಲಮ್. ಮ್ಯಾಥ್ಸ್ ಡೆಫಿನೆಟ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಐ ಅಗ್ರಿ. ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಾನ್ ಮ್ಯಾಥ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ಗೆ ಈ 3 ಜಾಬ್ಗೆ ಪ್ರಿಪೇರ್ ಆಗೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಹಾಗಂತ ಕಬ್ಬಿಣದ ಕಡಲೆ ಅಲ್ಲ, ಸ್ವಲ್ಪ ನೀವು ಮೈಂಡನ್ನ ಫಿಕ್ಸ್ ಮಾಡಿಕೊಂಡು ಓದಿದ್ರೆ ಆಗುತ್ತೆ. ನನ್ನ ಹತ್ರ ತುಂಬ ಜನ ಸ್ಟೂಡೆಂಟ್ಸ್ ಬರ್ತಿರ್ತಾರೆ, ಎಲ್ಲರೂ ನಾನ್ ಬ್ಯಾಕ್ಗ್ರೌಂಡ್ ಮ್ಯಾಥ್ಸ್ ಸ್ಟೂಡೆಂಟ್ಸೇ ಬರ್ತಿರ್ತಾರೆ, ಬಿಲೀವ್ ಮಿ. ಅವರೆಲ್ಲರೂ ಬಂದು ಎಫರ್ಟ್ ಹಾಕ್ತಾರೆ. ಡೆಫಿನೆಟ್ಲಿ ಎಂಡ್ ಆಫ್ ದಿ 1 year 2 year ಸ್ವಲ್ಪ ಬ್ಯಾಕ್ಗ್ರೌಂಡ್ ಇರೋರಿಗೆ ಮ್ಯಾಥ್ಸ್ 6 ತಿಂಗಳಲ್ಲಿ ಕ್ಲಿಯರ್ ಮಾಡಿದ್ರೆ ಇವ್ರು 1 year ಡೆಫಿನೆಟ್ಲಿ ಆಗುತ್ತೆ, ಬಟ್ ಡೆಫಿನೆಟ್ಲಿ ಸಿಗುತ್ತೆ. ನೀವು ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಗ್ರ್ಯಾಜುಯೇಷನ್ ಆದವ್ರು ಏನು ಮಾಡ್ತಾರೆ ಅಂದರೆ ಜಾಬ್ ಹುಡುಕ್ತಾರೆ, ಸಿಗಲಿಲ್ಲ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಹೋಗ್ತಾರೆ. ವಾಟ್ ಇಸ್ ದ ಯೂಸ್? ಮತ್ತೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ ಮತ್ತೆ ಜಾಬ್ ಹುಡ್ಕೋದು, ಮತ್ತೆ 2 ವರ್ಷ ವೇಸ್ಟ್. ಅದೇ 2 ವರ್ಷ ನೀವು ಆನೆಸ್ಟ್ ಆಗಿ ಎಫರ್ಟ್ ಹಾಕಿದ್ರೆ ಡೆಫಿನೆಟ್ಲಿ ಎನಿ ಒಂದು ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಇದು ಸೆಕ್ಯೂರ್ ಜಾಬ್. ಈಗ ನೀವು ಅಬ್ಸರ್ವ್ ಮಾಡ್ತಿದ್ರ, ಪೇಪರ್ಸ್ ಓದೋ ಅಭ್ಯಾಸ ಇದ್ರೆ, ಒರಾಕಲ್ ರೀಸೆಂಟ್ ಆಗಿ ನೆನ್ನೆ ಒಂದು ನ್ಯೂಸ್ ಬಂತು, 30,000 ಪೋಸ್ಟ್ನ ತೆಗೆದುಹಾಕಿದ್ದಾರೆ, 30,000 ಜನನ ತೆಗೆದುಬಿಟ್ಟಿದ್ದಾರೆ ಒರಾಕಲಲ್ಲಿ. ಅವ್ರ ಪ್ಯಾಕೇಜ್ 1 ಮಂತ್ಲಿ 2 lakh 3 lakh. ಸಡನ್ ಆಗಿ ಜಾಬ್ ಹೊರಟೋಯ್ತು ಒರಾಕಲಲ್ಲಿ. ಇದ್ದಕ್ಕಿದ್ದಂತೆ ರಾತ್ರಿ ಒಂದು ಮೇಲ್ ಮಾಡಿದ್ದಾರೆ, ಬೆಳಗ್ಗೆ ಇದ್ದು ಮೊಬೈಲ್ ನೋಡೋ ಒಳಗಡೆ ಶಾಕ್. ಅವರು ಕಂಪ್ಯೂಟರ್ ಆನ್ ಮಾಡಿ ಲಾಗಿನ್ ಆಗೋಣ ಅಂದ್ರೆ ಲಾಗಿನ್ ಆಗ್ತಿಲ್ಲ, ಬರಬೇಡಿ, ನಾಳೆಯಿಂದ ನಿಮ್ಮ ಜಾಬ್ ಹೊರಟೋಗಿದೆ ಅಂತ ಅಷ್ಟೇ ಮೆಸೇಜ್ ಕಳಿಸಿದ್ದಾರೆ. ಜಸ್ಟ್ ಇಮ್ಯಾಜಿನ್, ಈ ಥರ ಯಾವಾಗಲಾದ್ರೂ ಗೌರ್ಮೆಂಟಲ್ಲಿ ಆಗುತ್ತಾ? ಇದು ಡಿಫ್ರೆನ್ಸ್. ಸೆಕ್ಯೂರ್ ಜಾಬ್, ಸೆಕ್ಯೂರಿಟಿ, ಗೌರ್ಮೆಂಟ್ ಜಾಬ್ ಸೆಕ್ಯೂರಿಟಿ. ಒಂದು ಸರಿ ನೀವು ಎಫರ್ಟ್ ಹಾಕಿದ್ರೆ, ನಾನು ಗ್ರ್ಯಾಜುಯೇಷನ್ ಬಂದಾದ್ಮೇಲೆ ನಿಮ್ಮ ಎಫರ್ಟ್ ಇದೇ ಇರಬೇಕು. ಗ್ರ್ಯಾಜುಯೇಷನ್ ಬಂದಿದ ತಕ್ಷಣ ನಿಮ್ಮ ಎಫರ್ಟ್ ಇದಾಗಿದ್ರೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಅಕಾಡೆಮಿಕ್ಸ್ ಮ್ಯಾಥ್ಸ್, ಕಾಂಪಿಟೇಟಿವ್ ಮ್ಯಾಥ್ಸ್ ಡಿಫ್ರೆಂಟ್ ಇದೆ. ನಾವು ಅಕಾಡೆಮಿಕ್ಸಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀವಿ, ಬಟ್ ಇಲ್ಲಿ ಆಗಲ್ಲ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಿಪೇರ್ ಆಗುತ್ತೆ. ಹಾಗಾದ್ರೆ ನಾವು ಎಕ್ಸಾಮ್ಸ್ನ ಹೇಗೆ ಟೀಚ್ ಮಾಡ್ತೀವಿ, ನಾನು ಹೇಗೆ ನಿಮಗೆ ಹೆಲ್ಪ್ ಮಾಡ್ತೇವೆ, ನಮ್ಮ ಇನ್ಸ್ಟಿಟ್ಯೂಟಿಂದ ಹೇಗೆ ನಾವು ಟೀಚ್ ಮಾಡ್ತೀವಿ, ಇದನ್ನು ನಾನು ನಿಮಗೆ ಹೇಳ್ಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಮ್ಯಾಥ್ಸ್ ಟೀಚ್ ಮಾಡ್ತೀನಿ, ಆಪ್ಟಿಟ್ಯೂಡ್. ಸೊ ಟೋಟಲ್ ವಿ ಹ್ಯಾವ್ 6 ಫ್ಯಾಕಲ್ಟಿ. ಆಪ್ಟಿಟ್ಯೂಡ್, ಅಡ್ವಾನ್ಸ್ ಮ್ಯಾಥ್ಸ್. ಆಪ್ಟಿಟ್ಯೂಡ್ ಅನ್ನ ನಾನು ಟೀಚ್ ಮಾಡ್ತೀನಿ, ಈವನ್ ಅಡ್ವಾನ್ಸ್ ಮ್ಯಾಥ್ಸ್ ನಾನು ಟೀಚ್ ಮಾಡ್ತೀನಿ. ಇನ್ನೊಬ್ಬ ಫ್ಯಾಕಲ್ಟಿ ಇದ್ದಾರೆ, ನನ್ನ ಆಬ್ಸೆನ್ಸಲ್ಲಿ ಅವರು ಕೆಲವೊಂದು ಟಾಪಿಕ್ ಅಡ್ವಾನ್ಸ್ ಮ್ಯಾಥ್ಸ್ ಮಾಡ್ತಾರೆ. ರೀಸನಿಂಗಿಗೆ ಒಬ್ಬ ಫ್ಯಾಕಲ್ಟಿ ಇದ್ದಾರೆ. GS ಅಂದಾಗ 4 ಜನ ಬರ್ತಾರೆ, ಬಿಕಾಸ್ ಪಾಲಿಟಿ ಬರುತ್ತೆ, ಎಕನಾಮಿಕ್ಸ್ ಬರುತ್ತೆ, ಹಿಸ್ಟ್ರಿ ಬರುತ್ತೆ, ಸೈನ್ಸ್ ಬರುತ್ತೆ. ಅದಕ್ಕೆ 4-5 ಫ್ಯಾಕಲ್ಟಿ, ಇವರೆಲ್ಲ ಹೂ ಆರ್
ಪ್ರಿಪೇರ್ಡ್ ಮೇನ್ಸಲ್ಲಿ ಅಥವಾ ಮೇನ್ಸ್ ಕ್ಲಿಯರ್ ಆಗದೆ ಅಥವಾ ಇಂಟರ್ವ್ಯೂ ಕ್ಲಿಯರ್ ಆಗದೆ ಇರೋರು IAS ಫ್ಯಾಕಲ್ಟಿ. ಬಿಕಾಸ್ ವಿ ಆರ್ ಒನ್ ಆಫ್ ದಿ ವಿಂಗ್ ಇಂಡಿಯಾ ಫಾರ್ IAS. ಸೊ ಅಲ್ಲಿ ಮಾಡೋರೆ GS ಇಲ್ಲೂ ಮಾಡ್ತಾರೆ. ಸೊ ಬೆಸ್ಟ್ GS ನಿಮಗೆ ಸಿಗುತ್ತೆ. ಇವನ್ ರೀಸನಿಂಗ್ ಯಾರು ಮಾಡ್ತಿದ್ದಾರೆ ಅಂದರೆ ಈಸ್ ಆಲ್ಸೋ IAS ಮೇನ್ಸ್ ಕ್ಲಿಯರ್ ಆಗದೆ ಜಸ್ಟ್ ಈ ಲಾಸ್ಟ್ 2 marks is one of the faculty here. So I have 10 years experience in maths. So I do training more than 1000 members illorgu. So every year almost in National Excellence Academy 10 to 12 members clear madidare. We started recently, tumba year agilla. We started just 2 years back. So most of the students clear ಮಾಡ್ತಿದ್ದಾರೆ. ಇನ್ನು SSC ಕ್ಲಿಯರು ಮಾಡೋರು ಈಗ ಸ್ಟಾರ್ಟ್ ಆಗಿರೋದ್ರಿಂದ ಇಟ್ ವಿಲ್ ಟೇಕ್ ಸಮ್ ಮೋರ್ ಟೈಮ್. ಬಟ್ ಡೆಫಿನೆಟ್ಲಿ ನೀವೆಲ್ಲ SSCಗೆ ಪ್ರಿಪೇರ್ ಆದರೆ ಅಥವಾ ಬ್ಯಾಂಕಿಂಗ್ಗೆ ಪ್ರಿಪೇರ್ ಆದರೆ ಚಾನ್ಸಸ್ ಜಾಸ್ತಿನೇ ಇರುತ್ತೆ 1 year ಎಫರ್ಟ್ ಹಾಕಿದ್ರೆ ಕ್ಲಿಯರ್ ಆಗೋದಕ್ಕೆ. ಸೊ ನಾವು ಹೇಗೆ ಕ್ಲಿಯರ್ ಮಾಡ್ತೀವಿ ಅಂದರೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಆಪ್ಟಿಟ್ಯೂಡ್ ಟಾಪಿಕ್ನ ಮಾಡ್ತೀವಿ. ಒಂದು ಟಾಪಿಕ್ಕಿಂದ ನಿಮಗೆ ಅಪ್ರಾಕ್ಸಿಮೇಟ್ಲಿ ಎಕ್ಸಾಕ್ಟ್ಲಿ 200 ಮೇಲೇನೆ ಇರುತ್ತೆ, 200ಕ್ಕಿಂತ ಕಡಿಮೆ ಇರೋದಿಲ್ಲ. ಈಚ್ ಟಾಪಿಕ್ಕಿಂದ 200 ಕ್ವಶನ್ಸ್ನ ಟೀಚ್ ಮಾಡ್ತೀವಿ. ಅದು ಯಾವ ಕ್ವಶನ್ಸ್ನ ಟೀಚ್ ಮಾಡ್ತೀವಿ ಅಂದರೆ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಪ್ರೀವಿಯಸ್ ಇಯರ್ ಟಾಪಿಕ್ಸೇ ಇರುತ್ತೆ. ಪ್ರೀವಿಯಸ್ ಇಯರ್ ಟಾಪಿಕ್ಸೇ ನಿಮಗೆ ಟೀಚ್ ಮಾಡೋದು, ಪ್ರೀವಿಯಸ್ ಇಯರ್ ಟಾಪಿಕ್ಸೇ ಇರುತ್ತೆ. ಜಸ್ಟ್ ಐ ವಿಲ್ ಶೋ ಯು, ಜಸ್ಟ್ ಗಿವ್ ಮಿ ಸಮ್ ಟೈಮ್. ಸಿ ನಾವು ಈ ಥರ ನಿಮಗೆ PDF ಸಿಗುತ್ತೆ, ಆ್ಯಪ್ ಇರುತ್ತೆ, ರೆಕಾರ್ಡೆಡ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಆಪ್ಟಿಟ್ಯೂಡಲ್ಲಿ ನೋಡಿ, ವಾಟ್ ಎವರ್ ಪ್ರಾಫಿಟ್ ಲಾಸ್ ತಗೊಳ್ಳಿ, ಎನಿಥಿಂಗ್ ನಿಮಗೆ ಈ ಥರ ಪ್ರೀವಿಯಸ್ ಇಯರ್ ಕ್ವಶನ್ಸು, ಒರಿಜಿನಲ್ ಕ್ವಶನ್ಸ್ ಆಲ್ಸೋ ವಿ ವಿಲ್ ಟೀಚ್ ಯು. ಯಾವ ಇಯರು ಯಾವಾಗ ಕೇಳಿದ್ರು ಎಕ್ಸಾಮಲ್ಲಿ ಅನ್ನೋ ಕ್ವಶನ್ಸು ಇರುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಈ ಥರ CHSL ಅಲ್ಲಿ ಬಂದಿರೋ ಕ್ವಶನ್ಸ್. ಜಸ್ಟ್ ಅ ಮಿನಿಟ್. ಯಾ, CGL ಟೈರ್ 2 ಅಲ್ಲಿ ಬಂದಿರೋ ಕ್ವಶನ್, CHSL ಅಲ್ಲಿ ಯಾವ ಶಿಫ್ಟ್ ಅಲ್ಲಿ ಕೇಳಿದ್ದಾರೆ ಕ್ವಶನ್, ಎಲ್ಲ ಚಾಪ್ಟರು ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರೋ ಎಲ್ಲ ಕ್ವಶನ್ನ ನಾನು ನಿಮಗೆ ಟೀಚ್ ಮಾಡ್ತೀನಿ. 2000 2025 ವರೆಗೂ ಯಾವ್ಯಾವ ಕ್ವಶನ್ ಕೇಳಿದಿರೋ ಅದನ್ನ ಮಾಡ್ಯೂಲ್ ವೈಸ್ ಮಾಡಿ ನಿಮಗೆ ಟೀಚ್ ಮಾಡ್ತೀವಿ. ಈಚ್ ಟಾಪಿಕ್ ಇಂದ 200 ಕ್ವಶನ್ಸ್. ಸೊ ಈಗ ನಿಮಗೆ ಅರ್ಥ ಆಗಿದ್ದೇನೆಂದ್ರೆ ಈ ವಿಡಿಯೋಯಿಂದ ನೀವು ಗ್ರ್ಯಾಜುಯೇಷನ್ ಹೋಗ್ತಿರ್ಬೋದು, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಿರ್ಬೋದು, ಅಥವಾ ಗ್ರ್ಯಾಜುಯೇಷನ್ ಫಿನಿಶ್ ಆಗಿರ್ಬೋದು. ನೀವೆಲ್ಲರೂ ಮಾಡಬೇಕಾಗಿರೋ ಕೆಲಸ, ಫಸ್ಟು ಈ ವಿಡಿಯೋ ಕೆಳಗಡೆ ಗೂಗಲ್ ಫಾರ್ಮ್ ಇರುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ, ನನ್ನ ಕೆರಿಯರ್ನ ನಾನು ಗೈಡೆನ್ಸ್ ಬೇಕು ಸರ್, ನೀವು ಜಾಯ್ನ್ ಆಗಿ ಆಗದೆ ಇರಲಿ ಅದು ಸೆಕೆಂಡ್ರಿ. ನಾನು ಏನು ಮಾಡ್ಬೋದು ಸರ್, ನಾನು ಈ ಥರ ಇದ್ದೀನಿ, ನಾನು ಈ ಊರಲ್ಲಿ ಇದ್ದೀನಿ, ನಾನು ಹೆಂಗೆ ಪ್ರಿಪೇರ್ ಆಗಬೇಕು, ನಿಮಗೆ ಗೈಡೆನ್ಸ್ ಬೇಕು. ಜಸ್ಟ್ ನಿಮಗೆ ಗೈಡೆನ್ಸ್ ಬೇಕು, ಕೆರಿಯರ್ ಗೈಡೆನ್ಸ್. ಸರ್ ನಾನೀಗ ಗ್ರ್ಯಾಜುಯೇಷನ್ ಮಾಡ್ತಿದ್ದೀನಿ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಹೇಗೆ ಪ್ರಿಪೇರ್ ಆಗಬೇಕು, PGCETಗೆ ಹೆಂಗೆ ಪ್ರಿಪೇರ್ ಆಗಬೇಕು. ಸರ್ ನಾನೀಗ ಗ್ರ್ಯಾಜುಯೇಷನ್ ಮಾಡ್ತಿದ್ದೀನಿ, SSC ಮಾಡಬೇಕು ಅಂದ್ಕೊಂಡಿದ್ದೀನಿ, ಬಟ್ ನನಗೆ ಕೋಚಿಂಗ್ ತಗೊಳ್ಳೋಕ್ಕೆ ಆಗೋದಿಲ್ಲ, ಫ್ರೀ ಕಂಟೆಂಟ್ ಯೂಸ್ ಮಾಡ್ಕೊಂಡು ಮಾಡ್ಬೋದಾ? ಡೆಫಿನೆಟ್ಲಿ ನಾವು ಹೆಲ್ಪ್ ಮಾಡ್ತೀವಿ. ಫ್ರೀ ಕಂಟೆಂಟ್ ಯೂಸ್ ಮಾಡ್ಕೊಂಡು ಮಾಡ್ಬೋದಾ? ಸ್ವಲ್ಪ ಡಿಫಿಕಲ್ಟ್, ಬಟ್ ಮಾಡ್ಬೋದು. ಅವ್ರು ಯಾರು ಮಾಡ್ಬೋದು? ಸರ್ ಮ್ಯಾಥ್ಸಲ್ಲಿ ಸ್ವಲ್ಪ ಐಡಿಯಾ ಇದೆ ಸರ್ ನಂಗೆ ಚೆನ್ನಾಗಿ, ರೀಸನಿಂಗು ಸ್ವಲ್ಪ ಐಡಿಯಾ ಇದೆ ಸರ್, ನಾನು ಮಾಡ್ಬೋದಾ? ಫ್ರೀ ಕಂಟೆಂಟ್ ಡೆಫಿನೆಟ್ಲಿ ಯೂಟ್ಯೂಬಲ್ಲಿ ತುಂಬ ಕಂಟೆಂಟ್ ಸಿಗುತ್ತೆ ನಿಮಗೆ, ಮಾಡ್ಬೋದು. ನೀವು ಕೋಚಿಂಗೇ ತಗೊಳ್ಬೇಕು ಅಂತ ನಾನು ಹೇಳ್ತಿಲ್ಲ ನಿಮಗೆ. ನನ್ನ ಉದ್ದೇಶ, ನೀವು ಯಾವುದೇ ಬ್ಯಾಂಕಿಂಗ್ ಎಕ್ಸಾಮ್, ಬ್ಯಾಂಕಿಂಗ್ ಹೋದಾಗ ಎಲ್ಲರೂ ಆಂಧ್ರದವರೇ ಇರ್ತಾರೆ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ. ನನ್ನ ಇಂಟೆನ್ಷನ್ ಏನು ಹೇಳ್ತಿದೆ ಅಂದರೆ, ನಮ್ಮ ಕರ್ನಾಟಕ ಸ್ಟೂಡೆಂಟ್ಸು ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಥವಾ SSC ಎಕ್ಸಾಮ್ಸ್ ಯಾರೂ ಬರೆಯೋದೇ ಇಲ್ಲ. ರೀಸನ್, ಅವರು ಮೈಂಡ್ಸೆಟ್ ಆಲ್ರೆಡಿ ಪ್ರಿಪೇರ್ ಆಗಿಬಿಟ್ಟಿದ್ದಾರೆ ಮ್ಯಾಥ್ಸ್ ಟಫ್ ಅಂತ. ಒಂದ್ಸರಿ ಇಳಿದ್ರೆ ಅಲ್ವಾ, ಒಳಗಡೆ ಇಳಿದ್ರೆ ಅಲ್ವಾ ನಮ್ಗೆ ಗೊತ್ತಾಗುತ್ತೆ ಮ್ಯಾಥ್ಸ್ ಟಫಾ ಈಸಿನಾ ಅಂತ. ನಾವು ಏನೂ ಡಿಸೈಡ್ ಮಾಡದೆ, ನಾವು ಆಲ್ರೆಡಿ ಸ್ಕೂಲ್ ಡೇಸಲ್ಲಿ ಏನು ಓದಿರ್ತೀವೋ ಅದನ್ನ ಮೇಲೆ ಡಿಸೈಡ್ ಮಾಡ್ತೀವಿ ಮ್ಯಾಥ್ಸ್ ಟಫ್, ರೀಸನಿಂಗ್ ಟಫ್ ನನಗಲ್ಲ ಅಂತ. ಮತ್ತೆ ಏನು ಮಾಡ್ತೀರಾ? ಏನೋ ಒಂದು ಜಾಬ್ ಅಂತೂ ಮಾಡಲೇಬೇಕಾ? ಏನೋ ಒಂದು ಜಾಬ್ ಅಂತೂ ಮಾಡಲೇಬೇಕಾ? ಏನು ಜಾಬ್ ಮಾಡ್ತೀರಾ? ಯಾವುದೇ ಜಾಬ್ಗೆ ಹೋದ್ರೂ ಮ್ಯಾಥ್ಸ್ ಇರುತ್ತೆ ನಿಮಗೆ. ನೀವು IT ಹೋದ್ರೂ ಫಸ್ಟ್ ಎಕ್ಸಾಮ್ ಬರೀಬೇಕಾದ್ರೆ ಮ್ಯಾಥ್ಸೇ ಅಪ್ಪ. ಮ್ಯಾಥ್ಸ್ ಬೇಕು, ಕಲಿಬೇಕು. ಇದನ್ನು ಕಲ್ತ್ರೆ ನಾಲೆಡ್ಜ್ಗಾದ್ರೂ ಇಂಪ್ರೂವ್ ಆಗುತ್ತೆ.
ಸೊ ಇದಲ್ಲದೆ ಎಫ್ ಡಿ ಎ ಇದೆ, ಎಸ್ ಡಿ ಎ ಇದೆ, ಗ್ರೂಪ್ ಸಿ ಇದೆ, ಪೊಲೀಸ್ PSI ಕಾಲ್ ಮಾಡ್ತಾರೆ, KS ಕಾಲ್ ಮಾಡ್ತಾರೆ. ಇವೆಲ್ಲದ್ರ ಬಗ್ಗೆ ನಿಮಗೆ ಕೆರಿಯರ್ ಗೈಡೆನ್ಸ್ ಬೇಕು ಅಂದರೆ ಬೇಕಾದ್ರೆ ಇಲ್ಲೇ ಡೈರೆಕ್ಟ್ಲಿ ಬರ್ಬೋದು ಆಫ್ಲೈನ್ಗೆ, ಅಥವಾ ನಾನು ಬೇರೆ ಡಿಸ್ಟಿಕಲ್ಲಿ ಇದ್ದೀನಿ ಸರ್ ಬರೋದಕ್ಕಾಗಲ್ಲ, ನಂಗೆ ಗೈಡೆನ್ಸ್ ಬೇಕು ಅಂದರೆ ಜಸ್ಟ್ ಫಿಲ್ ಮಾಡಿ ಗೂಗಲ್ ಫಾರ್ಮ್ನ, ನಾವು ನಿಮ್ಮನ್ನು ರೀಚ್ ಮಾಡ್ತೀವಿ. ತುಂಬ ಜನ ಸ್ಟೂಡೆಂಟ್ಸ್ ಇರೋದ್ರಿಂದ 1 or 2 ಡೇ ಲೇಟ್ ಆಗ್ಬೋದು, ಬಟ್ ಡೆಫಿನೆಟ್ಲಿ ರೀಚ್ ಮಾಡ್ತೀವಿ. ಸೊ ನೀವು ಮಾಡಬೇಕಾದ್ರೆ ವೆರಿ ಸಿಂಪಲ್, ಗೂಗಲ್ ಫಾರ್ಮ್ ಇರುತ್ತೆ, ಜಸ್ಟ್ ಕ್ಲಿಕ್ ಲಿಂಕ್, ಆ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ನ ಮೆನ್ಷನ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಪ್ರಿಪೇರ್ ಆಗೋರು ಇದ್ದರೆ ವಿ ಆರ್ ಸ್ಟಾರ್ಟಿಂಗ್ April 13th new batch. Okay, so I hope everyone clear. Thank you. We will meet you next coming sessions. Do subscribe. Hi my dear students. So we are going to start new batch in the month of April 13th, 2026 for especially banking, SSC and railway. So ಈ ಇಯರ್ಲಿ ಈಗ ನೋಟಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ. 2026 ಅಲ್ಲಿ ನೋಟಿಫಿಕೇಶನ್ಸ್, ರೈಲ್ವೆ ನೋಟಿಫಿಕೇಶನ್ಸ್, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನೋಟಿಫಿಕೇಶನ್ಸ್, ಬ್ಯಾಂಕಿಂಗ್ ನೋಟಿಫಿಕೇಶನ್ಸ್ ಎಲ್ಲ ಆಫ್ಟರ್ ಜೂನ್ ಆದಮೇಲೆ ಬರ್ತಾ ಇರುತ್ತೆ ಎಕ್ಸಾಮ್ಸ್. ಫಾರ್ ದಟ್ ಇಫ್ ಯು ವಾಂಟ್ ಟು ಪ್ರಿಪೇರ್, ನೀವು ಆಲ್ರೆಡಿ ಪ್ರಿಪೇರ್ ಆಗ್ತಿರೋರು ಅಥವಾ ಪ್ರಿಪೇರ್ ಆಗಬೇಕು ಅಂತ ಇರೋರು, ಸ್ಪೆಷಲ್ ಕ್ಲಾಸಸ್ ಬೇಕು ಅಂತ ಇದ್ದರೆ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ನ್ಯೂ ಬ್ಯಾಚ್. ಕೈಂಡ್ಲಿ ಜಾಯಿನ್. ಥ್ಯಾಂಕ್ ಯು.